ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನ 3800 ಕೋಟಿ ಏನೇನು ಸಾಲದು. ಕೇಂದ್ರದ ಬರ ಪರಿಹಾರಕ್ಕೆ ಅಧ್ಯಕ್ಷರು ಯಾರು? ಕೇಂದ್ರದ ಗೃಹ ಮಂತ್ರಿಗಳು. ಬರ ಅಧ್ಯಯನ ಮಾಡೋಕ್ಕೆ ಬಂದಿದ್ದಂಥ ಸಮಿತಿ ಅಧಿಕಾರಿಗಳ ಸಮಿತಿ 18,000 ಕೋಟಿ ಕೊಡಬೇಕು ಅಂತೇಳಿ ರೆಕಮೆಂಡೇಷನ್ ಮಾಡಿತ್ತು. 7 ತಿಂಗಳಾದರೂ ಕೂಡ ಮಾಡಲಿಲ್ಲ. ಕಾರಣ ಏನು ಅಂದರೆ ಅಮಿತ್ ಶಾ ಅವರಿಗೆ ಪಾಪ ಬಿಡುವಿರಲಿಲ್ಲ, ನರೇಂದ್ರ ಮೋದಿ ಅವ್ರಿಗಂತೂ ಬಿಡುವೇ ಇರೋದಿಲ್ಲ. ರೈತರು ಇಲ್ಲಿ 5 ಕೋಟಿ ರೈತರು, 7 ಕೋಟಿ ಜನ ಇದೀವಿ, ಅದರಲ್ಲಿ 5 ಕೋಟಿ ರೈತರಿಗೆ ತೊಂದರೆ ಆಗಿದೆ ಕೂಡ ಅವರು ಮರೆತು ಬಿಟ್ಟಿದ್ದಾರೆ. ಈಗ ಚುನಾವಣೆ ಬಂತು ಅಂತೇಳಿ ಎದ್ದೆದ್ದು ಓಡೋಡಿ ಪಾಪ ಬರ್ತಾರೆ. ಕೇಂದ್ರ ಸರ್ಕಾರ ಕೂಡ ರೈತರ ಬಗ್ಗೆ ಯಾರ ಬಗ್ಗೆ ಯೋಚನೆ ಮಾಡೋದಕ್ಕೂ ಕೂಡ ಅವ್ರಿಗೆ ಆಸಕ್ತಿನೂ ಇಲ್ಲ. ಮತ ತಗೊಳ್ಳೋದಕ್ಕೆ ಅವ್ರ ಹತ್ರ ಬೇರೆ ಬೇರೆ ಕಾರಣಗಳಿರುತ್ತೆ. ಮತ್ತು ಇವತ್ತು ಸುಪ್ರೀಂ ಕೋರ್ಟು ಡೈರೆಕ್ಷನ್ಸ್ ಕೊಟ್ಟರು ಕೂಡ 3800 ಕೋಟಿ ಕೊಟ್ಟಿದ್ದಾರೆ. ಆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇಲ್ಲ ಅಂದರೆ ಅದನ್ನು ಕೂಡ ಕೊಡ್ತಿರಲಿಲ್ಲ. ಅದೇನೋ ಅವ್ರು ಸ್ವಂತ ಮನೆಯಿಂದ ದುಡ್ಡು ಕೊಟ್ಟಂಗೆ ಆಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಿಗೆ ದೊಡ್ಡ ದೊಡ್ಡ ಕುಳುಗಳು ನಮ್ಮ ದೇಶದಲ್ಲಿರ್ತಕ್ಕಂಥವ್ರಿಗೆ 10 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತಾರೆ. ಆದರೆ ರೈತರಿಗೆ, ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ 3800 ಕೋಟಿ ಕೊಡೋದಕ್ಕೆ ಅದು ಕಾಟಾಚಾರಕ್ಕೆ ಚುನಾವಣೆ ಇದೆ ಅಂತ. ಇಲ್ಲಾಂದರೆ ಇನ್ನೂ ಕಡಿಮೆ ಮಾಡಿಬಿಟ್ರು. ಯಾವ ಮುಖ ಇಟ್ಕೊಂಡು ಅವರು ನಮ್ಮ ರಾಜ್ಯದ ಜನತೆ ಹತ್ರ ಓಟ್ ಕೇಳೋಕ್ಕೆ ಬರ್ತಾರೋ ನನಗಂತೂ ಗೊತ್ತಿಲ್ಲ.